ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಪ್ರೆಗ್ನೆಂಟ್ಸಲ್ಲಿ ಪಾರ್ಲರ್ಗಳಿಗೆ ಹೋಗ್ಬೋದಾ, ಬ್ಯೂಟಿ ಪಾರ್ಲರ್ಗಳಿಗೆ. ಏನಂದರೆ ಇವಾಗ ತುಂಬ ಥರದ ಟ್ರೀಟ್ಮೆಂಟ್ ಇರುತ್ತೆ. ಮೇಯ್ನಾಗಿ ಹೇರ್ ಡೈ. ತುಂಬ ಚಿಕ್ಕ ವಯಸ್ಸಿಗೆ ಗ್ರೇ ಹೇರ್ಸ್ ಎಲ್ಲ ಶುರು ಆಗೋದ್ರಿಂದ ನಮಗೆ ಕಲ್ಲರ್ ಮಾಡ್ದೇ ಇರಲಿಕ್ಕಾಗಲ್ಲ. ಯಾವುದೋ ಫಂಕ್ಷನ್ ಇರುತ್ತೆ ಅಥವಾ ಬೇರೆ ಎಲ್ಲೋ ಹೋಗಬೇಕಿರುತ್ತೆ. ಸೊ ಗ್ರೇ ಹೇರ್ಸಲ್ಲಿ ಹೋಗಲಿಕ್ಕೆ ಒಂಥರ ಆಗುತ್ತೆ. ಸೊ ನಾವು ಕಲರ್ ಮಾಡಿಸ್ಲೇಬೇಕು. ಕಲರ್ ಮಾಡಿಸೋದು ಸೇಫಾ ಅನ್ಸೇಫಾ, ಅಥವಾ ವ್ಯಾಕ್ಸಿಂಗ್ ಮಾಡಿಸ್ಬೇಕು, ಐಬ್ರೋಸ್ ಮಾಡಿಸ್ಬೇಕು, ಈ ಥರಕ್ಕೆ. ಸೊ ಅದನ್ನೆಲ್ಲ ಮಾಡಿಸ್ಬೋದಾ ಅಂತ ಹೇಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಅಮ್ಮ ಅಪ್ಪ ಈ ಥರ ದೊಡ್ಡವ್ರು ಯಾರು ಇದ್ದರೆ ಹೇಳ್ತಾರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಕಟ್ ಮಾಡಿಸ್ಬೇಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ ಹೇಳ್ಬಿಟ್ಟು ಯಾವುದು ಸೇಫು ಯಾವುದು ಅನ್ಸೇಫು, ಯಾವ ರೀತಿ ನೀವು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಹೇರ್ ಕಲರ್ನ ಮಾಡಿಸ್ಬೇಕು ಅಥವಾ ಪಾರ್ಲರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ಹೋಗಿ ಮಾಡಿಸಿ, ಏನೂ ತೊಂದರೆ ಆಗೋದಿಲ್ಲ. ಆದರೆ ಕೆಲವೊಂದು ಪ್ರಿಕಾಷನ್ಸ್ನ ನೀವು ತೊಗೋಬೇಕಾಗತ್ತೆ. ಮೊದಲನೇದಾಗಿ ನೀವು ಏರ್ ಕಲರ್ ಮಾಡಿಸ್ತಿದ್ದೀರಾ ಅಂತ ಅಂದರೆ ನೀವು ಏರ್ ಕಲರ್ ಮಾಡುವಂತಹ ಜಾಗ ಇದೆಯಲ್ಲ, ಅದರಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರೋ ಥರ ಇರಬೇಕು. ನೀವೇ ಏರ್ ಕಲರ್ ಮಾಡ್ಕೋತಿದ್ದೀರಾ ಅಂದರೆ ಕೈಗೆ ಗ್ಲೌಸಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೀವು ಪಾರ್ಲರ್ಗೆ ಹೋಗಿ ಹೇರ್ ಕಲರ್ ಮಾಡಿಸ್ತಿದ್ದೀರಾ ಅಂದರೆ ನೀವು ಪರ್ಟಿಕ್ಯುಲರಾಗಿ ಹೇಳಿ ಅವರಿಗೆ ಅಮೋನಿಯಾ ಫ್ರೀ ಇರಬೇಕು ಮತ್ತು ಕೆಮಿಕಲ್ ಫ್ರೀ ಇರಬೇಕು. ಮತ್ತು ನತ್ತಿಗೆ ಅಥವಾ ತಲೆಗೆ ತಾಗೋ ಥರ ಬಣ್ಣನ ಹಾಕಬೇಡಿ. ಕೂದಲಿಗೆ ಮಾತ್ರನೇ ಅಪ್ಲೈ ಮಾಡಿ. ಕೂದಲ ಒಂದು ಅರ್ಧ ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಬಿಟ್ಟು ನೀವು ಕಲರ್ನ ಹಾಕಿಸ್ಕೊಳ್ಳಿ. ತುಂಬ ಡೀಪಾಗಿ ಅಥವಾ ನತ್ತಿ ಮೇಲ್ಗಡೆ ನಿಮಗೆ ಆ ಕೆಮಿಕಲ್ನ ಅಪ್ಲೈ ಮಾಡೋದ್ರಿಂದ ಕಲರ್ನ ನಿಮ್ಮ ನೆತ್ತಿ ಅದನ್ನು ಹೀರ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಈ ಪ್ರಿಕಾಷನ್ಸ್ನ ತೊಗೊಳ್ಳೋದು ಒಳ್ಳೆಯದು ಅಂತ ಅನ್ಕೋತೀನಿ. ತುಂಬ ತೀರಾ ಏನಲ್ಲ, ನಮ್ಮ ನತ್ತಿ ಎಲ್ಲದನ್ನು ಅಬ್ಸರ್ವ್ ಮಾಡುತ್ತೆ, ಅದು ನಮ್ಮ ದೇಹಕ್ಕೆ ಎಲ್ಲದೂ ಸೇರುತ್ತೆ ಅಂತ ಖಂಡಿತವಾಗ್ಲೂ ಅಲ್ಲ. ಸ್ವಲ್ಪ ಮಟ್ಟಿಗೆ ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು. ಇನ್ನೊಂದು ಮೇಯ್ನಾಗಿ ಅಮೋನಿಯಾ ಫ್ರೀ ಇರುವಂತಹ ಡೈಗಳನ್ನೇ ನೀವು ಯೂಸ್ ಮಾಡಿಸಿ. ನೆಕ್ಸ್ಟ್ ಬಂದು ನಾನು ಆವಾಗಲೇ ಹೇಳ್ದಂಗೆ ಗಾಳಿ ಬೆಳಕು ಎಲ್ಲ ಇರಬೇಕು. ಬಿಕಾಸ್ ಅದರ ವಾಸನೆ ಇರುತ್ತಲ್ಲ, ಅದನ್ನೇ ನೀವು ಬ್ರೀತ್ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ ಬ್ರೀತಿಂಗಲ್ಲಿ. ಸೊ ಹಾಗಾಗಿ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಇರುವಂತಹ ಜಾಗದಲ್ಲಿ ನೀವು ಏರ್ ಡೈನ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೈಜೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಹೋಗುವಂತಹ ಜಾಗ ಹೈಜೀನ್ ಆಗಿದೆಯಾ ಇಲ್ಲ, ನಿಮಗೆ ಪಾರ್ಲರವ್ರು ಗೊತ್ತು ಅಂದರೆ ನಿಮ್ಮ ಮನೆಗೆ ಕರೆಸ್ಕೊಂಡು ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಟರ್ ಅಂತ ಅಂತೀನಿ. ಯಾಕಂದರೆ ಅಲ್ಲಿ ಎಲ್ಲ ಥರದ ಜನಗಳು ಬಂದು ಹೋಗಿರ್ತಾರೆ. ಅವರಿಗೆ ಕೋಲ್ಡ್ ಆಗಿತ್ತಾ, ಕಾಫ್ ಆಗಿತ್ತಾ, ಅಥವಾ ಬೇರೆ ಏನಾದರೂ ಆಗಿತ್ತಾ ಗೊತ್ತಿಲ್ಲ. ನೀವು ಅದೇ ಪ್ಲೇಸಿಗೆ ಹೋಗಿ ನೀವು ಟ್ರೀಟ್ಮೆಂಟ್ನ ತೊಗೊಳ್ಳೋದ್ರಿಂದ ನಿಮಗೆ ಅದು ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಮೊದಲೇ ಸೆನ್ಸಿಟಿವ್ ಇರುತ್ತೆ ನಮ್ಮ ದೇಹ. ಸೊ ಬೇಗ ಅಬ್ಸರ್ವ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಹೈಜೀನ್ನ ಮೇಂಟೈನ್ ಮಾಡಿ. ಪಾರ್ಲರ್ ಹೈಜೀನ್ ಇಲ್ಲ ಅನ್ನೋದಾಯಿತು ಅಂದರೆ ಮನೆಗೆ ಕರೆಸ್ಕೊಂಡು ಮಾಡಿಸ್ಕೊಳ್ಳೋದು ಬೆಟರ್ ಅಂತೀನಿ. ಇನ್ನು ವ್ಯಾಕ್ಸು, ಐಬ್ರೋ ಇದೆಲ್ಲ ನಿಮಗೆ ಸ್ವಲ್ಪ ಭಯ ಇದೆ, ಅದು ಮಾಡಬೇಕಾದ್ರೆ ಸ್ವಲ್ಪ ಎಸಿಟೇಟ್ ಆಗುತ್ತೆ, ಭಯ ಆಗುತ್ತೆ, ಒಂಥರ ಪುಷ್ ಮಾಡೋ ಥರ ಫೀಲ್ ಆಗುತ್ತೆ, ನನಗೆ ಯೂರಿನ್ ಬಂದಂಗೆ ಆಗುತ್ತೆ ವ್ಯಾಕ್ಸ್ ಮಾಡ್ತಾಯಿದ್ರೆ ಅನ್ನೋ ಥರ ಇತ್ತು ಅಂದರೆ ಖಂಡಿತವಾಗ್ಲೂ ಮಾಡಿಸೋದಕ್ಕೆ ಹೋಗ್ಬೇಡಿ. ಇಲ್ಲ, ಏನು ತೊಂದರೆ ಇಲ್ಲ, ನಾನು ಆರಾಮಾಗಿ ಮಾಡಿಸ್ಕೋತೀನಿ ಅನ್ನೋದಾಯಿತು ಅಂದರೆ ನಿಮಗೆ ಧೈರ್ಯ ಇತ್ತು ಅಂದರೆ ನೀವು ಮಾಡಿಸ್ಬೋದು. ವ್ಯಾಕ್ಸ್ ಇರ್ಬೋದು, ಐಬ್ರೋ ಇರ್ಬೋದು, ಬೇರೆ ಥರ ಟ್ರೀಟ್ಮೆಂಟ್ ಇರ್ಬೋದು. ಬಟ್ ನಿಮ್ಗೆ ಅದನ್ನೆಲ್ಲ ಮಾಡಬೇಕಾದ್ರೆ ಯೂಶ್ವಲಿ ನನಗೆ ಯೂರಿನ್ ಪಾಸ್ ಮಾಡೋ ಥರ ಅನ್ನಿಸ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಭಯ ಪಟ್ಕೊಂಡೇ ಮಾಡಿಸ್ಕೊಂಡು ಬಂದೆ ಅನ್ನೋ ಥರ ಇತ್ತು ಅಂದರೆ ಮಾಡ್ಸೋಕೆ ಹೋಗಬೇಡಿ. ಒಂದು ಸ್ವಲ್ಪ ದಿನ ಹೇಗಿದ್ದರೂ ಚೆನ್ನಾಗಿರ್ತೀರ, ನೀವು ಹೆಣ್ಮಕ್ಳಲ್ವ, ಹೇಗಿದ್ದರೂ ಚೆನ್ನಾಗಿರ್ತೀರ ಅಷ್ಟೇ. ಆವಾಗ ಯಾವ ಟೈಮಲ್ಲಿ ನೀವು ಮಾಡಿಸ್ಬಾರ್ದು ಅನ್ನೋದಾಯಿತು ಅಂದರೆ ಮೊದಲ 12 ವಾರ, ಫಸ್ಟ್ 2 to 3 ಮಂತ್ಸ್ ಏನಿದೆಯಲ್ಲ ಆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನೊಂದು ಏನಂದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿಕ್ಕೇ 1.5 to 2 ತಿಂಗಳು ಕಳೆದೋಗ್ಬಿಡುತ್ತೆ. ಅದಾದಮೇಲೆ 1 ವಾರ ಅಥವಾ 2 ವಾರ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡ್ರೆ ಆಗುತ್ತೆ. ಯಾಕಂದರೆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಈ ಸಲ ಪ್ರೆಗ್ನೆಂಟ್ ಆಗ್ತೀವಾ ಆಗಲ್ವಾ ಅನ್ನೋದು ಕೂಡ ಕನ್ಫರ್ಮೇಷನ್ ಇರೋದಿಲ್ಲ. ಪ್ರತಿ ತಿಂಗಳು ಕೂಡ ನಾನು ಈ ತಿಂಗಳು ಹಾಕ್ತೀನಿ ಅಂತ ನಾವು ಏನು ತೊಗೊಳ್ದೇ ತಿಂದೇ ಅಥವಾ ಈ ಥರ ಪಾರ್ಲರ್ಗೆಲ್ಲ ಹೋಗ್ದೇ ಇರಲಿಕ್ಕೂ ಆಗಲ್ಲ. ಸೊ ನಾರ್ಮಲ್ ಪ್ರೆಗ್ನೆನ್ಸಿ ಆದರೆ ಓಕೆ. ಬಟ್ ನೀವು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಪ್ರೆಗ್ನೆಂಟ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ನೋ ಟೈಮಲ್ಲಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಅವಾಯ್ಡ್ ಮಾಡಿ. ಪಾರ್ಲರ್ಗೆ ಹೋಗೋದು ಅಥವಾ ಹೇರ್ ಡೈ ಹಾಕೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು 9 ಮಂತ್ಸ್ ಆಫ್ಟರ್ ಇನ್ನೇನು ನೀವು ಡಿಲಿವರಿಗೆ ಹೋಗೋ ಟೈಮಲ್ಲಿ ಆ ಟೈಮಲ್ಲಿ ಕೂಡ ನೀವು ಪಾರ್ಲರ್ಗಳಿಗೆಲ್ಲ ಹೋಗೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇವತ್ತಿನ ವಿಷಯ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ, ಮತ್ತು ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ನಿಮಗೆ ಮನಸ್ಸಿತ್ತು ಅಂದರೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಬ್ಯೂಟಿ ನೀವು ಆರಾಮಾಗಿ ಕೇರ್ ಮಾಡ್ಬೋದು. ಇನ್ನೊಂದು ಮೇಯ್ನಾಗಿ ಏನಂದರೆ ಇವಾಗ ಎಷ್ಟೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ನಮ್ಮ ಬ್ಯೂಟಿನ ಕಾಪಾಡ್ಕೊಳ್ಳಿಕ್ಕೆ. ಸೊ ಎಷ್ಟು ಸಾಧ್ಯನೋ ಅಷ್ಟು
ಪ್ರೆಗ್ನೆನ್ಸಿ ಟೈಮಲ್ಲಾದ್ರೂ ಕೆಮಿಕಲ್ ಫ್ರೀ ಲೈಫ್ನ ಲೀಡ್ ಮಾಡಿ. ಇದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಮಗುಗೂ ಕೂಡ ಒಳ್ಳೆಯದಾಗುತ್ತೆ. ಅಷ್ಟೇ, ಇವತ್ತಿನ ವೀಡಿಯೋ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.